ಹಾಸ್ಪಿಟಲ್ ಇದ್ದೆ? ನೋಡಿಲ್ಲ ಸರ್, ಮದುವೆ ಹಾಸ್ಪಿಟಲ್ ಗೊತ್ತಾಗ ಸ್ವಂತ ನಮ್ಮ ತಾಯಿ ಮನೆ. ಓಹೋ, ಅದೇ ಶಿವರಾಜು ಹಾಂ, ಅವ್ರದ್ದೆಲ್ಲ ಹಳೆ ಮನೆ ಐತಲ್ಲ, ಅಲ್ಲೇ ನಮ್ಮ ತಾಯಿ ಮನೆ. ನಾನು ಮೊದಲು ಶಿವಳ್ಳಿ ಹಾಸ್ಪಿಟಲ್ ಎಲ್ಲ ನಾನು ಕೆಲಸ ಮಾಡ್ತಾ ಇದ್ದು. 16 ವರ್ಷ ಶಿವಳ್ಳಿ ಹಾಸ್ಪಿಟಲ್ ಕೆಲಸ ಮಾಡಿದ್ದು ನಾನು. ನಮ್ಮ ತಂದೆರಿಗೆಲ್ಲ ಗೊತ್ತು. ನಾವು ಮದುವೆ ಆಗಿ ಮೈಸೂರಿಗೆ ಹೊಂಟೋದ್ಮೇಲೆ ಒಬ್ಬ ರಮೇಶ್ ಗೌಡ ಅಂತ ಬರ್ತೀವಿ ಗೊತ್ತಾ, ಕೋಟಳಿಗೆಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ರಮೇಶ್ ಗೌಡ ಅಂತೇಳಿ, ಸಣ್ಣ ಕೂದ ದಪ್ಪಗೆ. ಅವರು ನಮ್ಮ ಸ್ಟಾಫೇನೆ, ನಮ್ಮ ಹಾಸ್ಪಿಟಲ್ ಸ್ಟಾಫೇನೆ. ಕೋಟಳಿಗೆ ಗೊತ್ತು, ಡಿ.ಟಿ ಸ್ಪ್ರೇ ಮಾಡೋಕ್ಕೆಲ್ಲ, ಡಿ.ಟಿ ಔಷಧಿ ಹೊಡಿಕೆಲ್ಲ ಬರ್ತಾ ಇದ್ರು ನಮ್ಮ ಟೀಮಲ್ಲಿ ಹಾಸ್ಪಿಟಲಿಂದ. ಅದೇ ಸ್ವಂತ ನಮ್ಮ ತಾಯಿ ಮನೆ. ಓಕೆ ಓಕೆ. ಹಳೆ ಮನೆ ತವೇ ಆಯ್ತು. ಪ್ರಭು, ಏನಕ್ಕೆ ಯಾರನ್ನೋ ಉದ್ಧಾರ ಮಾಡೋದಕ್ಕೆ, ಸರ್ಕಾರ ಉದ್ಧಾರ ಮಾಡೋದಕ್ಕೆ, ಸಾರಾಯಿ ಅಂಗಡಿ ಇಟ್ಕೊಂಡ್ರೆ ಉದ್ಧಾರ ಮಾಡೋದಕ್ಕೆ ಅವರೆಲ್ಲ ನಿಮಗೆ ಕುಡಿಸ್ತಾರೆ. ಅವರು ಬಿಲ್ಡಿಂಗ್ ತಗೊಂಡು, ಬಂಗ್ಲೆ ತಗೊಂಡು, ಕಾರ್ಗಳಲ್ಲಿ ಓಡಾಡ್ಕೊಂಡು, ಮಕ್ಕಳುಗಳನ್ನ ಹೊರದೇಶಕ್ಕೆ ಕಳಿಸ್ಕೊಂಡು ಅವ್ರು ಚೆನ್ನಾಗವ್ರೆ. ಅವ್ರನ್ನ ಉದ್ಧಾರ ಮಾಡೋದಕ್ಕೆ ನಿಮ್ಮ ಜೀವನ ಎಲ್ಲ ಹಾಳು ಮಾಡ್ಕೊಂಡು ಯಾಕೆ ಕುಡಿದು ಸಾಯ್ತೀರಿ? ಕುಡಿದ ಕಾರಣ ಏನಪ್ಪ? ಯಾಕೆ ಕುಡಿಬೇಕು? ನಮ್ಮ ದೊಡ್ಡ ಮಗಂದು ಹಂಗೆ ಆಯ್ತು ಸರ್. ಏನಾಯ್ತು ನಿಮ್ಮ ದೊಡ್ಡ ಮಗಂದು? ಆ ಕಡೆ ಶಿವಕುಮಾರ್. ಕುಡ್ದಿ ಎಷ್ಟು ಹೇಳಿದ್ರು ಕೇಳಲಿಲ್ಲ. ದೊಡ್ಡ ಮಗನಿಗೆ ಎಷ್ಟು ವಯಸ್ಸು? ಅವ್ನಿಗೆ 30 ಅವನಿಗೆ. 30. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಮಕ್ಕಳು ಬೇರೆ, 4 ವರ್ಷದ ಹುಡುಗ, 6 ವರ್ಷದ ಹುಡುಗ. ಅದನ್ನ ಬಿಟ್ಬಿಟ್ಟು ಆಂಧ್ರ ಕರ್ಕೊಂಡು ಹೋದೆ. ಎಲ್ಲ ಊದ್ಕೊಂಡ್ಬಿಟ್ಟಿತ್ತು, ಕೈ ಕಾಲು ಮುಖ ಎಲ್ಲ. ಪಾದನೂ ಸುಧಾ ಊದ್ಕೊಂಡ್ಬಿಟ್ಟಿತ್ತು. ಈ ಕಡೆ ಲಾಸ್ಟ್ ಕೊನೆದಾಗಿ ಅಲ್ಲಿಗೆ ನಾಟಿ ಔಷಧಿ ಇದ್ದೇ ತರನೇ ಕೊಡಿಸಿದ್ರು, ಕರ್ಕ ಬಂದು ಎಲ್ಲ ವಾಸಿ ಆಗೋಗಿತ್ತು. ತಿರುಗಾನು ಕುಡ್ದಿ ಅವನು ನನ್ನ ಮಾತು ಕೇಳಲಿಲ್ಲ. ಹೇಳಿ ಸಾಕಾಗಿ ನನ್ನ ಮಾತು ಕೇಳನೇ ಇಲ್ಲ. ತುಂಬಾ ಕುಡಿಯೋಕೆ ಶುರು ಮಾಡ್ಬಿಟ್ಟ. ಮೈಸೂರಿಗೆ ಹೋಗಿ ಅಲ್ಲಿ ನಮ್ಮ ಮನೇಲಿ ಇದ್ದಿ, ಶುಕ್ರವಾರ ಶನಿವಾರ 2 ದಿವಸದಲ್ಲಿ ಅವನ ಮಾತು ಚೇಂಜ್ ಆಗಿ ಇಲ್ಲಿ ಕರ್ಕ ಬಂದ್ರು. ಮೆಡಿಸಿನ್ಸ್ ಕೊಟ್ಟು ಚೆನ್ನಾಗಾದ್ಮೇಲೆ ಬುದ್ಧಿ ಕಲ್ತ್ಕೋಬೇಕಲ್ವಾ? ಚೆನ್ನಾಗಿ ಆಗ್ಬಿಟ್ಟಿದ. ಇವಾಗ 2 ಮಕ್ಳು ಇದಾರೆ. ಎಷ್ಟು ಮಕ್ಳು ವಯಸ್ಸು? ಅದು 4 ವರ್ಷದ ಹುಡುಗ ಚಿಕ್ಕದು, ಹುಡುಗಿ 6 ವರ್ಷದ್ದು. ಆಮೇಲೆ ಇಲ್ಲಿ ಸೊಸೆಗತಿ ಏನಮ್ಮ ಇವಾಗ? ನಾವೇ ನೋಡ್ತಾ ಇದೀವಿ ಸರ್. ಎಲ್ಲ ಕೆಲ್ಸಕ್ಕೆ ಹೋಗ್ತಿಲ್ಲ? ಮನೆ ಕೆಲ್ಸಕ್ಕೆ ಸೇರಿಸಿದ್ವಿ. ಅಯ್ಯೋ, ಇವನು ನಮ್ ಮದುವೆ ಮಾಡ್ಕೊಂಡಿದ್ದ ತಪ್ಪಿಗೆ 3 ಜನ ಇವಾಗ ಬೀದಿ ಬಿಡಬೇಕು. ಜೊತೆಗೆ ನೀವು ಜೊತೆಗೆ ಮೊದಲನೇ ಮಗ ಕುಡ್ದಿ ಅವ್ನು ಸತ್ರು ಕೂಡ 2ನೇ ಮಗನ ಬುದ್ಧಿ ಬಂದಿಲ್ಲ. ನಮ್ಮ ತಾಯಿ ಮನೆಯವ್ರ ಕರ್ಕೊಂಡೋಗಿ ಒಂದು 20 ದಿವಸ ಇಟ್ಕೊಂಡು ಇವನಿಗೆ ಬುದ್ಧಿ ಎಲ್ಲ ಹೇಳಿ, ನಿಮ್ಮ ಅಣ್ಣ ಹಿಂಗ ಆಗ್ಬಿಟ್ಟ, ಈಗ ನಿಮ್ಮ ಅಪ್ಪ ನಿಮ್ಮ ಅಮ್ಮ 2 ಮಕ್ಳು ನಿಮ್ಮ ಮದುವೆ ಎಲ್ಲ ನಿನ್ ಕಾಲಲ್ಲೇ ಕಟ್ಟವನೆ, ಅವನು ನಿನ್ನೆ ಬಿಟ್ಬಿಟ್ಟು ಹೋಗೋಣ, ನಿನ್ಗೆ ಬುದ್ಧಿ ಕೊಡಿಸ್ಬೇಕು, ಅವನು ಒಳ್ಳೆ ಬುದ್ಧಿ, ಅವನ ಬುದ್ಧಿ ನಿನ್ಗೆ ಬರ್ಬೇಕಂತ ಎಲ್ಲ ಹೇಳಿ 15 ದಿವಸ ಬಿಟ್ಬಿಟ್ಟಿದ್ದ. ಚೆನ್ನಾಗಿದ್ದ ಅವಾಗ. ಚೆನ್ನಾಗ್ತಾರೆ ನಮ್ಮ ತಂಗಿ ನಿನ್ ಮಗನ್ ತಂದು ನಿಲ್ಸಿದೀನಿ, ಹಂಗ ಅವನ ನೋಡು ಅಂತ ಸಂತೋಷ ಅಂದೆ. ತಿರ್ಗಾ ಶುರು ಮಾಡ್ಕೊಬಿಟ್ಟ. ಪ್ರಭು, ಯಾಕೆ ಫ್ರೆಂಡ್ಗಳು ಕರೆದಿರ್ತಾರೆ? ಅಲ್ಲ ಪ್ರಭು, ಅವನಿಗೂ ಆಟ ಕೊಡ್ಸಿದ ಸರ್. ಅವನಿಗೂ ಮನುಷ್ಯ ಜನ್ಮ ಅತಿ ಶ್ರೇಷ್ಠವಾದ ಜನ್ಮ. ಸರಿಯಾಗಿ ತಿಳ್ಕೊ. 8,89,999 ಜನ್ಮಗಳಾದ್ಮೇಲೆ ಅತಿ ಶ್ರೇಷ್ಠವಾದ ಜನ್ಮ ಅಂತ ಮನುಷ್ಯನಿಗೆ ಜನ್ಮ ಕೊಡೋದು ಇದೇ ಕೊನೆ ಜನ್ಮ. ಆಯ್ತಾ? ಈ ಜನ್ಮದಲ್ಲಿ ಸಾರ್ಥಕತೆ ಮಾಡ್ಕೋಬೇಕು. ನಾವು ಚೆನ್ನಾಗಿದ್ದು 4 ಜನಕ್ಕೆ ಒಳ್ಳೇದು ಮಾಡಬೇಕು ಅಂತೇಳಿ ನಿಮ್ಗೆ ಹಿಂದೆ ಆಗಿದ್ದು, ಪ್ರೆಸೆಂಟ್ ಇವಾಗ ಆಗ್ತಿರೋದು, ಮುಂದೆ ಆಗೋದು ಎಲ್ಲಾ ಜ್ಞಾನನು, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಪಾಪ ಯಾವುದು, ಪುಣ್ಯ ಯಾವುದು, ಯಾವ್ದು ಕೆಟ್ಟ ಕೆಲಸ, ಯಾವ್ದು ಒಳ್ಳೆ ಕೆಲಸ, ಇದೆಲ್ಲ ಜ್ಞಾನವನ್ನ ದೇವ್ರು ಕೊಡೋದು. ಸೊ ಪರೋಪಕಾರ ನಿಮಿತ್ತಂ ಮನುಷ್ಯ ಜನ್ಮ. ನಾವು ಚೆನ್ನಾಗಿದ್ರೆ 4 ಜನನ ನಾವು ದಾನ ಮಾಡ್ಬೋದು, ಅನ್ನ ಹಾಕ್ಬೋದು, ಏನೋ ಮಾಡ್ಬೋದು. ಇಲ್ಲಿ ಟೋಟಲ್ ನೀವೇನಿವಾಗ ಗೌರ್ಮೆಂಟ್ ಅನ್ಕೊಂಡಿದ್ದೀರಿ, ಸರ್ಕಾರಗಳಾಗ್ಲಿ ಅಥವಾ ಬಾರ್ ಅಂಗಡಿ ಇಟ್ಟಿರೋನು, ಸೊ ಅವನ ಮನೆ ಉದ್ಧಾರ ಮಾಡ್ಕೋತಾರೆ. ಅಟ್ಲೀಸ್ಟ್ ನೀವು ಅವ್ರನ್ನ ನೋಡಿ ಕಲಿಬೇಕು. ಇಲ್ಲಿ ಬೀಡಿ, ಸಿಗರೇಟು, ತಂಬಾಕು, ಪಾನ್ ಪರಾಗು, ಗುಡ್ಕಾ ಮತ್ತೆ ಈ ಕಾಫಿ, ಟೀ ಇವ್ರು ಯಾರು ಮಾಡ್ತಾರೋ ಅವ್ರು ಯಾರು ಜನ ಉದ್ಧಾರ ಮಾಡೋದಕ್ಕೆ, ನಿಮ್ಮನ್ನ, ನಿಮ್ಮ ಮನೆನ, ನಿಮ್ಮ ಮಕ್ಕಳನ್ನ, ನಿಮ್ಮ ತಂದೆ ತಾಯಿನ ಉದ್ಧಾರ ಮಾಡೋದಕ್ಕೆ ಯಾವನು ಮಾಡೋದಿಲ್ಲ. ಅವ್ರುಗಳು ಕೋಟಿಗಟ್ಟಲೆ ಮಾಡ್ಕೊಂಡು ಬಂಗ್ಲೆ ಮನೆ ಕಟ್ಕೊಂಡು ಕಾರು ಐಷಾರಾಮಿ ಜೀವನ ಮಾಡ್ತಿರ್ತಾರೆ. KG ಗಟ್ಟಲೆ ಚಿನ್ನ ಇಟ್ಕೊಂಡು, ಕೋಟಿಗಟ್ಟಲೆ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಟ್ಕೊಂಡು. ಅದೆಲ್ಲ ಯಾರು ದುಡ್ಡು ಗೊತ್ತಾ? ನಿಮ್ಮಂತವ್ರ ದುಡ್ಡು. ನೀವು ಕುಡಿದು ನಿಮ್ಮ ಮನೆಯವ್ರನ್ನೂ ಬೀದಿ ತರ್ತೀರಿ, ಎತ್ತಿದ್ದ ಅಪ್ಪ ಅಮ್ಮನಿಗೂ ನೋಡ್ಕೊಳ್ಳೋದಿಲ್ಲ. ಅಟ್ಲೀಸ್ಟ್ ಅವ್ರನ್ನ ನೋಡ್ಕೊಳ್ಳೋದು ಬೇಡ, ನಿಮ್ಮನ್ನ ನೀವು ಚೆನ್ನಾಗಿ ಇಟ್ಕೊಳ್ಳೋದಿಲ್ಲ. ಕುಡಿದು ಲಿವರ್ ಡ್ಯಾಮೇಜ್ ಆದ್ರೆ ನೀನು 5 ಕೋಟಿ ಕೊಟ್ಟರು ಕೂಡ ನಿನ್ಗೆ ಯಾರೋ ಲಿವರ್ ಕೊಡೋದಿಲ್ಲ. ಲಿವರ್ ಮಾಡ್ಬೇಕು ಅಂದ್ರೆ 5 ಕೋಟಿ ಪ್ರಶ್ನೆ ಬರಲ್ಲ. ನಮ್ಮ ಮನೇಲಿ ಲೇಡೀಸ್ ನಾವ್ ಹೇಳ್ದಂಗೆ ಇರಲ್ಲ. ಹೌದು, ಯಾಕೆ ಗೊತ್ತಾ? ಪ್ರತಿಯೊಂದು ನೋಡ್ಬೇಕಾಗಿರೋದು ನಾವು. ಹೌದು, ಈ ಅಪ್ಪನೇ ಪ್ರತಿಯೊಂದು ನೋಡ್ಬೇಕು, ಹೆಂಡತಿ ನೋಡ್ಬೇಕು, ಮಕ್ಕಳು ನೋಡ್ಬೇಕು, ಅಣ್ಣನ ಮಕ್ಕಳು, ಅಮ್ಮ. ಈಗ ಆಲ್ರೆಡಿ ಅವರು ತಿಂಗಳಿಗೆ ಅವ್ರೊಂದು 70,000, 1 ಲಕ್ಷ ದುಡಿತಾರೆ, ಇವರು 1 ಲಕ್ಷ ದುಡಿತಾರೆ. ಆಯ್ತಾ? ಸೊ ಅದನ್ನ ಆರೋಗ್ಯ ಕಾಪಾಡ್ಕೋಬೇಕು ಅಂತೇಳಿ ನನ್ನ ಹತ್ರ ಟ್ರೀಟ್ಮೆಂಟ್ ಬರ್ತಾರೆ, ಯೋಗ ಕ್ಲಾಸ್. ನನ್ನ ಆರೋಗ್ಯಕ್ಕೋಸ್ಕರ ಬೆಳಗ್ಗೆ 3 ಅವ್ರಿಗೆಲ್ಲ ತಂದು ಹಾಕ್ತಾರೋ ನಾವೇ. ಆಯ್ತಾ?
ಕೆಲವು ಕಾಲೇಜುಗಳಲ್ಲಿ 2,000 3,000 ಜನ ಹುಡುಗರುಗಳನ್ನ ನಾನು ನೋಡ್ತಿರ್ತೀನಿ. ಹಾಸ್ಪಿಟ್ಲ್ಗಳಲ್ಲಿ ಹೊರಗಡೆ ನೋಡ್ತಿರ್ತೀನಿ, ಮನೆಗಳೆಲ್ಲ ಬರೋದು ನೋಡ್ತಿರ್ತೀನಿ, ಮನೆಗಳಲ್ಲಿ ವಯಸ್ಸಾದವ್ರಿಗೆಲ್ಲ ಹೋಗಿ ನೋಡ್ತಿರ್ತೀನಿ. ಸೊ ಅದಕ್ಕೆ ನಿನ್ಗೆ ಹೇಳ್ತಿದ್ದೀನಿ, ಇವಾಗ ನಾನು ಹೇಳ್ತಾ ಇರೋದು ದೇವರೇ ಬಂದು ನಮ್ಮ ಮನೆ ದೇವರೇ ಬಂದು ಹೇಳ್ತಿದ್ದಾನೆ ಅಂತ ತಿಳ್ಕೊ. ನಿನಗೆ ಇಲ್ಲಿ ತನಕ ಯಾರು ಹೇಳಿದಾರೋ ಬಿಟ್ಟಿದಾರೋ ನನಗೆ ಗೊತ್ತಿಲ್ಲ. ನಿನಗೆ ಇವಾಗ ನಾನು ಹೇಳ್ತೀನಲ್ಲ, ನಿನ್ಗೆ ಯಾರು ಕುಡಿಸಿದಾರೋ ನಿನ್ನ ಫ್ರೆಂಡ್ಗಳು ಯಾರು ಬರೋದಿಲ್ಲ. ನೀನ್ ಸತ್ತಾಗ ಅಥವಾ ನಿನ್ ಲಿವರ್ ಡ್ಯಾಮೇಜ್ ಆಯ್ತು, ಲಿವರ್ ಕೊಡ್ತೀರ ಅಂತ ಯಾವನ ಕೇಳ್ಕೊಡ್ತಾನ? ಯಾವನು ಕೊಡುದಿಲ್ಲ. ಆಯ್ತಾ? ಪ್ರಭುಗೇನೋ ಲಿವರ್ ಡ್ಯಾಮೇಜ್ ಆಗ್ಬಿಟ್ಟಿದೆ ಅಂತ ಹಾಸ್ಪಿಟಲ್ ಸೇರಿಸಿದಾರಂತೆ, ಅವ್ರ ಅಮ್ಮ ಪಾಪ ರೋಡ್ ಅಲ್ಲಿ ಬಡ್ಕೊಂಡು ತಿರುಗ್ತಾವಳೆ, ಹತ್ರಕ್ಕೆ ಯಾವನು ಬರೋದಿಲ್ಲ. ನಿನ್ಗೆ ಯಾವನು ಕುಡಿದು ಕಲಿಸ್ತಾ ಅವನು ಯಾವನು ಕೂಡ ಬರೋದಿಲ್ಲ. ಕುಡಿದ್ರೆ ಬೇಕಾದ್ರೆ ಕಾಸ್ಕೊಂಡು ಕುಡಿಸ್ತಾರೆ, ಯಾಕೆಂದ್ರೆ ನೀನು ಹಾಳು ಮಾಡೋದಕ್ಕೆ. ಮತ್ತೆ ನೀವು ಒಂದೇ ಎಣ್ಣೆ ಅವರು ಕುಡಿಸ್ಬೇಕು. ನೀನು ಹಾಳಾದಾಗ ನೀನು ಸರಿ ಮಾಡೋದಕ್ಕೆ ಯಾವನು ಬರೋದಿಲ್ಲ. ಸಾಧ್ಯವೇ ಇಲ್ಲ. ಈ ಲೋಕ ಇರೋದೇ ಹಂಗೆ. ಎಕ್ಸ್ಪೆಷಲಿ ಇವಾಗಿನ ಜನರೇಷನ್ ಹುಡುಗರೇ ಆಗಿರೋದ. ನೀನು ರೌಡಿಸ್ ಆಗಬೇಕಂತ ತಿಳ್ತಾರೆ. ನಿನ್ ಕತ್ತನ ಯಾವನಾರು ಕಡ್ದಾಕ್ದಾಗ ಎಸ್ಕೇಪ್ ಆಗ್ಬಿಡ್ತಾರೆ. ಯಾರು ಬರಲ್ಲ, ಅಲ್ಲಿ ಒಂದು ಹೋಗ್ಬೇಕಾಯ್ತು ಸ್ಟೇಷನ್ಗೆ. ಸೊ ಸ್ವಲ್ಪ ಜ್ಞಾನ, ದೇವರು ಜ್ಞಾನ ಕೊಟ್ಟವ್ರೆ ನಿನಗೆ, ಆ ಜ್ಞಾನ ಉಪಯೋಗಿಸ್ಬೇಕು. ಏನೋ ಡಾಕ್ಟರ್ ಬೈತಾರೆ ಅನ್ಕೋಬೇಡ, ಆಯ್ತಾ? ನಾವು ನಿನ್ಗೆ ಯಾಕೆ ಹೇಳ್ತಿದೀವಿ, ನಿನ್ನ ಒಳ್ಳೇದಕ್ಕೆ ಕಟ್ ಮಾಡಿ